ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನಿವತ್ತು ಡೈಲಿ ಲಾಗ್ ಟೈಪ್ ಮಾಡ್ತಾಯಿದ್ದೀನಿ ವಿಡಿಯೋನ. ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ನೋಡಿ ಕಮೆಂಟ್ ಕೂಡ ಹಾಕಿ ಸಪೋರ್ಟ್ ಮಾಡಿ. ಹಾಗೆಯೇ ನಾನಿವತ್ತು ಬೆಳಿಗ್ಗೆ ಎದ್ದ ತಕ್ಷಣ ವಾಕ್ ಮಾಡ್ಕೊಂಡು ಬರೋಣ ಅಂಥೇಳಿ ವಾಕ್ ಮಾಡೋಕ್ಕೆ ಬಂದೆ. ಆವಾಗ ನೋಡಿ ಸೂರ್ಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರೆಡ್ಡಿಶ್ ಆಗಿ. ಲೈವಲ್ಲಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸನ್ಸೆಟ್ ಆಗ್ತಾ ಇರುತ್ತಲ್ಲ ಆ ರೀತಿ ಇತ್ತು ಸನ್ರೈಸು. ಅದೊಂಥರ ರೆಡ್ಡಿಶಾಗಿ ಚೆನ್ನಾಗಿತ್ತಲ್ಲ ಅಂಥೇಳಿ, ಮತ್ತು ಮರದ ಒಂದು ಮಧ್ಯದಲ್ಲಿ ಕಾಣಿಸ್ತಾ ಇತ್ತು ನನಗೆ ಸ್ವಲ್ಪ ಮೇಲಾದಂಗೆ. ಹಾಗಾಗಿ ತುಂಬ ಚೆನ್ನಾಗಿತ್ತಲ್ಲ ಅಂಥೇಳಿ ಅದನ್ನ ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ಬೆಳಿಗ್ಗೆ ಅಂತೂ ಎಲ್ಲ ಕಡೆನೂ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಅಕ್ಕಿಗಳು ಚಿಲಿಪಿಲಿ ಸೌಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೇಳೋಕ್ಕೆ ಏನೋ ಒಂಥರ ಹಿತ. ವಾಕೆಲ್ಲ ಮುಗಿಸ್ಕೊಂಡು ಬಂದು ಬಾಗಿಲೆಲ್ಲ ತೊಳೆದು ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂಥೇಳಿ ಸಿಂಪಲ್ಲಾಗಿ ಬಟಾಣಿ ನೆನೆ ಹಾಕಿದ್ದೆ. ಸ್ವಲ್ಪ ತರಕಾರಿ ಹಾಕಿ ವೆಜ್ ಪಲಾವ್ ಟೈಪ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ಮಾಮೂಲಿ ಸಾಮಗ್ರಿಗಳು ಹಾಕ್ಕೊಂಡು ಯೂಸ್ ಮಾಡ್ಕೊಂಡಿರೋವಂಥದ್ದು. ಅದು ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ ಗೊತ್ತಿರುತ್ತೆ ಅಂದರೆ ಅದನ್ನು ವೀಡಿಯೋ ಮಾಡೋಕ್ಕೇನು ಹೋಗೋಕ್ಕೆ ಹೋಗಲಿಲ್ಲ. ಪಲಾವ್ ಮಾಡಿ ಅದ್ರ ಜೊತೆನೇ ನಾನು ಸ್ವಲ್ಪ ಮೊಸರುಳಿನೂ ಮಾಡ್ಕೊಳ್ಳೋಣ ಅಂಥೇಳಿ ಈರುಳ್ಳಿ ಸೌತೆಕಾಯಿ ಎಲ್ಲ ಹಚ್ಚಿಟ್ಕೊಂಡು ಮೊಸರುಳಿನ ರೆಡಿ ಮಾಡಿಕೊಂಡೆ. ಇವಾಗ ಕುಕ್ಕರೆಲ್ಲ ತಣ್ಣಗಾಗಿ ಪಲಾವೆಲ್ಲ ರೆಡಿ ಆಯಿತು. ಇವಾಗ ನಾನು ಒಂದು ಪ್ಲೇಟ್ಗೆ ಪಲಾವೆಲ್ಲ ಬಡಿಸಿದ್ದೀನಿ. ನನ್ನ ಮಗಳು ಬೆಳಿಗ್ಗೆ ಮುಗಿಸ್ಕೊಂಡು ಹೋದಳು. ನನ್ನ ಮಗಳಿಗೆ ಇದನ್ನು ನಾನು ಪ್ಲೇಟಿಗೆ ರೆಡಿ ಮಾಡಿದ್ದು. ಅವಳದೆಲ್ಲ ಬ್ರೇಕ್ಫಾಸ್ಟ್ ಮುಗಿಸಿ ಎಲ್ಲ ಸ್ಕೂಲ್ಗೆಲ್ಲ ಹೋದ ನಂತರ ನಾನು ಸ್ವಲ್ಪ ಮನೇನ ಸ್ವಲ್ಪ ಹಾಗೆ ಸೋಫಾ ಎಲ್ಲ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾಯಿದ್ದೆ. ನಮ್ಮ ಲಿಲ್ಲಿ ಅದರ ಸೋಫಾ ಮೇಲೆ ಮಲಗಿದ್ಲು. ಏನಕ್ಕೆ ಅವಳಿಗೆ ಡಿಸ್ಟರ್ಬ್ ಮಾಡೋದಂತೇಳಿ ನಾನು ಅವಳನ್ನ ಎಳ್ಸೋಕ್ಕೆ ಹೋಗಲಿಲ್ಲ. ಹಾಗೆ ಸ್ವಲ್ಪ ಅವಳನ್ನ ಟಚ್ ಮಾಡಿದೆ. ಸ್ವಲ್ಪ ಎದ್ಲು, ಆದರೆ ಅವಳು ಮತ್ತೆ ಮಲ್ಕೊಳ್ಳೋ ಥರ ಇತ್ತು. ಹಾಗಾಗಿ ನಾನು ಅವಳನ್ನೇನು ಇದು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಅವಳು ಎದ್ದ ಮೇಲೆ ಸ್ವಲ್ಪ ಒದ್ರುಕೊಂಡ್ರಾಯ್ತು, ಸೋಫಾ ಕವರ್ನ ಆಮೇಲೆ ಒದ್ರುಕೊಂಡ್ರಾಯ್ತು ಅಂತೇಳಿ ಸುಮ್ಮನೆ ಆದೆ. ಹೆಣ್ಮಕ್ಳಿಗಂತೂ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಇದ್ದೇ ಇರುತ್ತೆ. ಬೇಜಾರಿಲ್ಲದೆ ಹೋಗಲಿ, ನಮ್ಮ ಕೆಲಸ ಅಂಥೇಳಿ ನಾವು ಮಾಡ್ತಾನೇ ಇರ್ತೀವಿ. ಅದು ನಮ್ಮ ಡೈಲಿ ರೂಟೀನೇ ಆಗಿಬಿಟ್ಟಿರುತ್ತೆ. ಮತ್ತೆ ನೋಡಿದೆ ಅವಳು ಮಲ್ಕೊಂಡೇ ಇದ್ಲು. ಸರಿ ಬಿಡಿ ಮಲ್ಕೊಂಡಿದ್ದಾಳಲ್ಲ ಅಂಥೇಳಿ. ಅವಳಂತೂ ನಿದ್ದೆ ಚೆನ್ನಾಗಿ ಮಾಡ್ತಾಳೆ. ಹೊಟ್ಟೆ ಹಸ್ರಂತೂ ಅವಳು ಎಷ್ಟು ಕಿರ್ಚ್ತಾಳೆ ಅಂದರೆ ಅಮ್ಮ ಅಮ್ಮ ಅಂತ ಕೇಳೋಕ್ಕೆ ಆಗೋಲ್ಲ. ಒಂದೊಂದು ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ನೋಡಿದಿರೋ ಏನೋ ಗೊತ್ತಿಲ್ಲ. ನೋಡಿ ಈ ರೀತಿನೂ ಹೆಂಗೆ ಆಟ ಆಡಿಸ್ತಾ ಇರ್ತಾಳೆ ಅಂದರೆ, ನನ್ನ ಮಗಳು ತುಂಬ ಚೆನ್ನಾಗಿ ಆಟ ಆಡಿಸ್ತಿರ್ತಾಳೆ ಇವಳ ಜೊತೆ. ಅವಳು ನನ್ನ ಮಗಳನ್ನ ಕಂಡ್ರೆ ತುಂಬ ಇಷ್ಟ ಇವಳಿಗೆ, ಲಿಲ್ಲಿಗೆ. ನನಗೂ ಇಷ್ಟ ಅವಳು ಆಟ ಆಡೋದೆಲ್ಲ ನೋಡೋದು. ಮತ್ತು ಅವಳು ಬಂದು ಮಲ್ಕೊಳ್ಳೋದೇ ಆಗಲಿ, ನಮ್ಮ ಪಕ್ಕ ಕೂತಿರೋದೇ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಆದರೆ ಹೊರಗಡೆ ಎಲ್ಲ ಹೋಗಿರ್ತಾಳೆ ಅಂತ ನನಗಿಷ್ಟ ಆಗೋಲ್ಲ ಅಷ್ಟೇ. ಕ್ಯೂಟಾಗಿ ಆಟ ಆಡ್ತಿದ್ಲು ಅಂತ ಅದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ನಾನು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಪೂಜೆ ಮಾಡೋಕ್ಕೆ ಬಂದೆ. ಇವಾಗ ನಮ್ಮ ಗಿಡದಲ್ಲಿರೋ ಹೂಗಳೇ ನನಗೆ ದೇವ್ರ ಪೂಜೆಗೆ ಸಾಕಾಗುತ್ತೆ. ಆ ಹೂಗಳನ್ನೆಲ್ಲ ಕಿತ್ಕೊಂಡು ಬಂದು ದೇವ್ರ ಫೋಟೋಗೆಲ್ಲ ಹೂ ಮಾಡಿಸಿದ್ದಾಯಿತು. ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮಾಡ್ಕೋತಾ ಇದ್ದೀನಿ. ಮನೇಲಿ ಪೂಜೆ ಎಲ್ಲ ಮಾಡಿದ್ರೇನೋ ಒಂಥರ ಮನಸ್ಸಿಗೆ ಹಿತ ಮತ್ತು ಪಾಸಿಟಿವ್ ವೈಬ್ಸ್ ಏನೋ ಒಂಥರ ಅನಿಸುತ್ತೆ. ದೇವ್ರ ಹತ್ರ ಒಂದೆರಡು ನಿಮಿಷ ನಿಂತ್ರೂ ಏನೋ ಒಂಥರ ನೆಮ್ಮದಿ ಸಮಾಧಾನ ಏನೋ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆ ನಾನು ಸಪೋಟ ಹಣ್ಣು ಇತ್ತು, ಅದನ್ನೇ ಇಡೋಣ ಅಂಥೇಳಿ ಸಪೋಟ ಹಣ್ಣೆ ಇಟ್ಟಿದ್ದೀನಿ. ಸಪೋಟ ಹಣ್ಣನ್ನ ಪ್ರಸಾದವಾಗಿ ಇಟ್ಟೆ ಇವತ್ತು. ಹಾಗೆ ದೇವರಿಗೆಲ್ಲ ಅಲಂಕಾರ ಮಾಡೋದು ಏನೋ ಒಂಥರ ಖುಷಿ, ಚೆನ್ನಾಗಿ ಅನಿಸ್ತಾ ಇರುತ್ತೆ. ಏನೋ ಒಂಥರ ಮನಸ್ಸಿಗೆ ಪಾಸಿಟಿವ್ ವೈಬ್ಸ್ ಏನೋ ಬಂದಂಗೆ ಅನಿಸ್ತಾ ಇರುತ್ತೆ. ಹಾಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಅದಾದ ನಂತರ ನಾನು ಮನೆ ಮುಂದೆ ಇರೋ ಗಿಡದಲ್ಲಿ ಹೂಗಳು ತುಂಬ ಬಿಟ್ಟಿದ್ದು, ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಜಾಸ್ತಿ ಇತ್ತಲ್ಲ ಹೂವು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಈಗ ಒಂದು ವೀಕಿಂದ ಎಲ್ಲ ಹೂಗಳು ಗಿಡದಲ್ಲಿ ತುಂಬಾ ಇರಲೇ ಇಲ್ಲ. ಇವಾಗ ಸ್ವಲ್ಪ ಎಲ್ಲ ಚಳಿ ಸ್ವಲ್ಪ ಎಲ್ಲ ಹೋದ್ಮೇಲೆ ಹೂಗಳು ಸ್ವಲ್ಪ ಗಿಡದಲ್ಲೆಲ್ಲ ಕಾಣಿಸ್ತಾ ಇದೆ. ಮತ್ತು ಜೊತೆಗೆ ನೀರೆಲ್ಲ ಹಾಕೋದ್ರಿಂದ ಪರವಾಗಿಲ್ಲ ಅನ್ನಿಸ್ತು. ಹೆಚ್ಚೇನು ಇಲ್ಲ ಅನ್ನೋ ಥರನೂ ಏನಿರಲಿಲ್ಲ, ಮೀಡಿಯಮ್ಮಾಗೇ ಇತ್ತು. ಆದರೆ ಇವಾಗ ತುಂಬಾ ಇದೆ. ಅದಕ್ಕೆ ಫುಲ್ ಗಿಡದಲ್ಲೆಲ್ಲ ಹೂವಿತ್ತಲ್ಲ ಅಂಥೇಳಿ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ಎಲ್ಲ ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ಲು ಗಿಡದಲ್ಲೆಲ್ಲ ಹೂವು ತುಂಬ್ದಂಗೆ ಅನ್ನಿಸ್ತಾ ಇತ್ತು. ನಿತ್ಯ ಪುಷ್ಪ ಆಗಲಿ ಅಥವಾ ಒಂದು ಶೋ ಗಿಡದಲ್ಲಿ ಹೂವಾಗಲಿ ಎಲ್ಲ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ವಿಡಿಯೋ ಮಾಡಿಕೊಂಡೆಲ್ಲ ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಏನು ಮಾಡ್ಕೊಳ್ಳೋದು, ಹೆಂಗಸ್ರಿಗಂತೂ ಅದೇ ಚಿಂತೆ, ಏನು ಸಾಂಬಾರು ಏನು ತಿಂಡಿ ಅದೇ ಇರುತ್ತೆ. ಹಾಗೆ ನಾನಿಲ್ಲಿ ಸುಂಡೆಕಾಯಿ ಸಾಂಬಾರು ಮಾಡಿದ್ದೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಜೊತೆಗೆ ನಾನು ಸ್ನ್ಯಾಕ್ಸ್ ಥರ ಮತ್ತು
ಸೈಡ್ಸ್ಗೂ ಆಗುತ್ತೆ ಅಂತೇಳಿ ಒಂದು ಈಸಿ ಸ್ನ್ಯಾಕ್ಸ್ ರೆಸಿಪಿನೂ ಮಾಡಿದ್ದೀನಿ. ಆ ರೆಸಿಪಿನ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ನೋಡೋಣ. ನೆಕ್ಸ್ಟು ನೋಡಿ, ಇಲ್ಲಿ ಸ್ಕಿಪ್ ಮಾಡಿದೆ. ನೆಕ್ಸ್ಟು ಸ್ವಲ್ಪ ಹಾಲು ಉಳಿದಿತ್ತು, ಅದರಲ್ಲಿ ಫುಲ್ ಕೆನೆಯೇ ಇತ್ತು. ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ನಾನು ತುಂಬ ಚೆನ್ನಾಗಿರುತ್ತಲ್ಲ ಟೀಗೆಲ್ಲ ಹಾಕೊಳ್ಳೋದ್ರ ಬದಲು ಕೀರೆ ಮಾಡ್ಕೊಳ್ಳೋಣ ಅಂತೇಳಿ ಶಾವಿಗೆ ಹಾಕಿ ಸ್ವಲ್ಪ ಸಿಂಪಲ್ಲಾಗಿ ಖೀರು ಮಾಡ್ಕೊಂಡಿದ್ದೆ. ಸಡನ್ಲಿ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಊಟ ಆದಮೇಲೆ ಸ್ವಲ್ಪ ಖೀರನ್ನು ತಿಂದು ನೆಕ್ಸ್ಟ್ ನಾನು ಸ್ನ್ಯಾಕ್ಸ್ ಥರ ಆಗುತ್ತಲ್ಲ, ಯಾವ ರೀತಿ ವೇಸ್ಟ್ ಮಾಡಿದೆ ಉಳಿದಿರೋದ್ರಲ್ಲಿ ಮಾಡೋದು ಹೇಗೆ ಅಂತೇಳಿ ನಾನು ಮಾಡ್ತಾಯಿದ್ದೀನಿ. ನಾನು ಇದನ್ನು ರೊಟ್ಟಿ ಹಿಟ್ಟು ಕಲಸಿಟ್ಟಿದ್ದೆ, ಅಕ್ಕಿ ಮತ್ತು ರಾಗಿ ಹಿಟ್ಟನ್ನ. ಒಂದು 2 ರೊಟ್ಟಿಗಾಗಷ್ಟು ಹಿಟ್ಟು ಉಳಿದಿತ್ತು. ಅದನ್ನು ನಾನು ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಹಾಗೆ ಇಟ್ಟು ಅದನ್ನು ಸೈಡ್ಸ್ಗಾಗಲಿ ಅಥವಾ ಸ್ನ್ಯಾಕ್ಸ್ ಥರ ಆಗುತ್ತೆ ಅಂತೇಳಿ ಆ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 2 ಮೆಣಸಿನ್ಕಾಯಿ ಅಷ್ಟು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅದನ್ನು ಕೂಡ ಹಾಕ್ಕೊಂಡೆ. ಅದನ್ನು ಹಾಕ್ಕೊಂಡು ನೆಕ್ಸ್ಟು ಈ ಮಕ್ಳುಗಳಿಗೆ ಗೆಡ್ಡೆಕೋಸು ಅದೆಲ್ಲ ಇಷ್ಟನೇ ಪಡಲ್ಲ. ಅದಕ್ಕೆ ಗೆಡ್ಡೆಕೋಸು ಹಾಕ್ಬಿಟ್ಟು ಮಾಡಿದ್ರು ಚೆನ್ನಾಗಿರುತ್ತಲ್ಲ ಅಂಥೇಳಿ ಇದ್ರ ಜೊತೆ ಹಾಕಿದ್ರೆ ಗೊತ್ತಾಗಲ್ಲ, ತಿಂತಾರೆ ಅಂತೇಳಿ ನಾನು ಗೆಡ್ಡೆಕೋಸನ್ನ ತೊಗೊಂಡು ಒಂದನ್ನು ಅದರ ಮೇಲ್ಗಡೆ ಸಿಪ್ಪೆಲ್ಲ ಒರೆದಿಟ್ಕೊಂಡು ಅದನ್ನು ತುರ್ಕೋತಾ ಇದ್ದೀನಿ. ತುರಿದಿಟ್ಕೊಂಡು ಇದ್ರ ಜೊತೆನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೋಡಿ ಈ ಥರ ತುರಿದಿಟ್ಕೊಂಡು ಹಾಕೋತಾ ಇದ್ದೀನಿ. ನಿಜ ಮಕ್ಳಿಗಂತೂ ಒಂದು ಸ್ವಲ್ಪನೂ ಗೊತ್ತಾಗಲ್ಲ. ಇದ್ರ ಸ್ವಲ್ಪ ಸ್ಮೆಲ್ ಗೊತ್ತಿರುತ್ತೆ ನಿಮಗೆ, ಅದು ನೋಡಿದ್ರೆ ಅಷ್ಟು ಇಷ್ಟಪಡೋದೇ ಇಲ್ಲ ಮಕ್ಳುಗಳು. ಹಾಗಾಗಿ ನಾನು ಇದನ್ನು ತಿಂದಂಗೆ ಆಗುತ್ತಲ್ಲ ಈ ರೀತಿ ಮಾಡಿಕೊಟ್ರೆ ಅಂತೇಳಿ ತುರಿದ್ಬಿಟ್ಟು ಇದ್ರ ಜೊತೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಇದ್ರ ಜೊತೆ ಬೇಕಾದರೆ ಆಲೂಗಡ್ಡೆ ತುರಿದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಗೆಡ್ಡೆಕೋಸು ಅಷ್ಟೇ ಹಾಕ್ಕೊಂಡಿದ್ದೀನಿ. ಮತ್ತು ಓಂಕಾಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ಒಂದೇ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಕಡಲೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಕಲಸಿಟ್ಕೋತಾ ಇದ್ದೀನಿ. ಕಲಿಸ್ಕೋಬೇಕಾದ್ರೆ ನೀರೇನು ಹಾಕ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಈರುಳ್ಳಿಲೂ ಮತ್ತು ಗೆಡ್ಡೆಕೋಸಲ್ಲೂ ಕೂಡ ನೀರಿನ ಅಂಶ ಇರುತ್ತೆ. ಹಾಗಾಗಿ ನೀರು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಮಿಕ್ಸ್ ಮಾಡಿಟ್ಕೊಂಡು ಆಮೇಲೆ ನೀವು ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು. ನೀವು ಖಾರ ಕಮ್ಮಿ ಅನಿಸಿದ್ರೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಅಂದರೆ ಬರೀ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು ಎರಡೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಬಾಣಲಿಲಿ ನಾನು ಎಣ್ಣೆನ ಆಲ್ರೆಡಿ ಆಗಲೇ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದಿದೆ. ಇವಾಗ ನೋಡಿ ಈ ರೀತಿಯಾಗಿ ಪಕೋಡ ಟೈಪ್ ಹಾಕ್ತಾಯಿದ್ದೀನಿ. ಪಕೋಡ ಟೈಪ್ ಹಾಕಿ ಇದನ್ನು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಬೇಕಿದ್ರೆ ನೀವು ಇದಕ್ಕೆ ಗೋಬಿ ಟೈಪ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ನಾನು ಆ ಥರ ಏನು ಮಾಡೋಕ್ಕೆ ಹೋಗಿಲ್ಲ, ಆಮೇಲೆ ಪಕೋಡ ಥರನೇ ಮಾಡ್ಕೊತಾ ಇದ್ದೀನಿ. ಆದರೆ ಸೋಯಾ ಸಾಸ್, ಟೊಮೊಟೊ ಕೆಚಪ್ ಎಲ್ಲ ಹಾಕ್ಕೊಂಡು ಕ್ಯಾಪ್ಸಿಕಮ್, ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಗೋಬಿ ಟೈಪ್ ಇದು ಮಾಡಿಕೊಂಡ್ರು ಮಸಾಲೆ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ. ನಾನು ಜಸ್ಟ್ ನೋಡಿ ಪಕೋಡ ಟೈಪ್ ಮಾಡಿಟ್ಟಿದ್ದೀನಿ. ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ. ಮತ್ತು ಈ ಥರ ಶೇಪು ಬೇಕಿದ್ರೆ ನೀವು ಮಾಡ್ಕೋಬೋದು. ವಡೆ ಟೈಪು ಸೇಮ್ ವಡೆ ಯಾವ ರೀತಿ ಇರುತ್ತೋ ಆ ರೀತಿಯೇ ರೌಂಡ್ ಶೇಪಿಗೆ ಹಿಂಗೆ ಕೈಲೇ ಪ್ರೆಸ್ ಮಾಡಿ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು ಈ ರೀತಿಯೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ವಡೆ ತಿಂದಂಗೆ ಅನ್ನಿಸ್ತಾ ಇತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತು ಹೂಕೋಸು ಎಲ್ಲ ಇರೋದ್ರಿಂದ ಏನೋ ಒಂಥರ ಕ್ರಿಸ್ಪಿಯಾಗಿತ್ತು. ಮತ್ತು ಬೇಕಿದ್ರೆ ನೀವು ಪಾನಲ್ಲಿ ಇಟ್ಕೊಂಡು ಶಾಲೋ ಫ್ರೈ ಥರ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆಗೆ ಹಾಕೋಣ ಅಂಥೇಳಿ ಎಣ್ಣೆಲೇ ಕರೆದೆ. ಎಣ್ಣೆದು ಸ್ವಲ್ಪ ಮಕ್ಳುಗಳು ಇಷ್ಟಪಡ್ತಾರಲ್ವ ಎಣ್ಣೆಲಿ ಕರೆದಿದ್ದು, ಹಾಗಾಗಿ ನಾನು ಎಣ್ಣೆಲೆ ಕರ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಸುಮ್ಮನೆ ಹಿಟ್ಟು ಇತ್ತಲ್ಲ ಅಂತೇಳಿ ನೋಡೋಣ ಅಂತೇಳಿ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಮತ್ತು ಗೆಡ್ಡೆಕೋಸನ್ನ ಹಾಕಿದ್ನಲ್ಲ ತುರಿದು, ಅದೊಂದು ಸ್ವಲ್ಪನೂ ಗೊತ್ತಾಗ್ತಾನೆ ಇರಲಿಲ್ಲ. ಗೆಡ್ಡೆಕೋಸು ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಡಯಾಬಿಟಿಸ್ ಅವ್ರಿಗಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಹಸಿದು ತಿನ್ನೋರು ಕೂಡ ಎಷ್ಟು ಇಷ್ಟಪಟ್ಟೆ ತಿಂತಾರೆ ಒಬ್ಬೊಬ್ಬರು, ಆದರೆ ಒಬ್ಬೊಬ್ಬರು ತಿನ್ನಲ್ಲ. ತಿಂದೇ ಹೋದವ್ರಿಗೆ ಈ ರೀತಿ ಮಾಡಿಕೊಡ್ಬೋದು, ಅಥವಾ ರೊಟ್ಟಿ ಚಪಾತಿ ಜೊತೆ ಮಿಕ್ಸ್ ಮಾಡಿ ತುರಿದು ಹಾಕಿದ್ರೂ ಚೆನ್ನಾಗಿರುತ್ತೆ. ನೋಡಿ, 2 ರೀತಿಯೂ ನಾನು ಈ ರೀತಿ ಕರೆದ್ಬಿಟ್ಟು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಇದಕ್ಕೆ ನನ್ನ ಮಗಳು ಟೊಮೊಟೊ ಕೆಚಪ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಕಣಮ್ಮ ಅಂಥೇಳಿ ಟೊಮೊಟೊ ಕೆಚಪ್ ಜೊತೆ ತಿಂತಾಯಿದ್ದಾಳೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜಕ್ಕೂ ಚೆನ್ನಾಗಿ ಅನ್ನಿಸ್ತಾ ಇತ್ತು. ವೇಸ್ಟ್ ಮಾಡೋ ಹಿಟ್ಟಲ್ಲಿ ನಾನು ಈ ರೀತಿ ಮಾಡಿದ್ದು ನನಗೂ ಖುಷಿ ಅನ್ನಿಸ್ತು. ನೀವು ಈ ರೀತಿಯಾಗಿ ಏನಾದರೂ ಉಳ್ಕೊಂಡ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿರ್ತೀರಾ ಅಂತೇಳಿ ಭಾವಿಸಿರ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.